ದೀನರಕ್ಷಕ ನಮ್ಮ ಪುರಂದರ ವಿಠಲನ್ನ ಧ್ಯಾನದೊಳು ಇದ್ದು ಭವ ನಿಗುಮನುಜ ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಭ್ಯೋ ನಮಃ. ಮನ್ಮನೋಭೀಷ್ಟಪರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುವ ನಾಣ್ಣುಡಿಗೆ ತಕ್ಕಂತೆ ಪುರಂದರದಾಸರು ನಾರದರ ಅವತಾರ, ನಾರದರೇ ಅವತಾರ ಮಾಡಿ ಲಕ್ಷ ಲಕ್ಷ ಕೃತಿಗಳನ್ನು ಮಾಡಿದ್ದಾರೆ. ನಮ್ಮೆಲ್ಲರ ದೌರ್ಭಾಗ್ಯ ಅಷ್ಟು ನಮಗೆ ಸಿಕ್ಕಿಲ್ಲ. ಆದರೆ ಸಿಕ್ಕಿದ ಕೃತಿಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕಾಗಿಲ್ಲ, ಅದರ ಅರ್ಥಾನುಸಂಧಾನವನ್ನು ಮಾಡಲಿಕ್ಕಾಗಿಲ್ಲ. ಪುರಂದರದಾಸರ ಒಂದು ಸುಂದರವಾದ ಕೃತಿ, ಎಲ್ಲವೂ ಸುಂದರವಾಗೇ ಇದೆ. ನಮಗೆ ಅರ್ಥ ಆಗುವ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಸಂಗತಿಗಳನ್ನು ತಿಳಿಸುವಂತಹ ಒಂದು ಪುಟ್ಟ ಕೃತಿ. ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಪುರಂದರದಾಸರ ಆ ಕೃತಿ 3 ನುಡಿ, ಆದರೆ ತುಂಬ ನಮ್ಮನ್ನು ಎಚ್ಚರಿಸುವಂತೆ ಇದೆ. ಅಲಾರಮ್ ಅಂತೀವಲ್ಲ, ಹಾಗೆ ಉಂಟು. ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಒಂದು ಸಣ್ಣ ಪುಟ್ಟ ಸಾಧನೆಯನ್ನು ಮಾಡಿದಾಗ ನನಗೆ ಅಹಂಕಾರ ಬಂದ್ಬಿಡತ್ತೆ, ಗರ್ವ ಬರುತ್ತೆ. ನನ್ನ ಸಮ ಇಲ್ಲ, ನಾನು ಎಲ್ಲರಕ್ಕಿಂತ ಮೇಲು, ನನ್ನಂತೆ ಯಾರೂ ಇಲ್ಲ ಅಂತ. ಆದರೆ ಪುರಂದರದಾಸರು ಬಹಳ ಸುಂದರವಾಗಿ ಯಾತಕ್ಕಾಗಿ ನೀನು ಗರ್ವ ಪಡ್ತಾ ಇದ್ದಿ, ಈ ಗುಣಗಳು ನಿನ್ನಲ್ಲಿ ಏನಾದರೂ ಇದೆಯಾ? ಕೆಲವು ಪಾಸಿಟಿವ್ಸ್ ಆದ ಗುಣಗಳನ್ನು ಹೇಳ್ತಾರೆ, ಕೆಲವು ನೆಗೆಟಿವ್ಸ್ ಆದ ಗುಣಗಳನ್ನು ಹೇಳ್ತಾರೆ ಪುರಂದರದಾಸರು. ತುಂಬ ಚೆನ್ನಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ತಗ್ಗಿ ಬಗ್ಗಿ ಇರ್ತೇವೆ. ಬಹಳ ಅದ್ಭುತವಾದ ಕೃತಿ, ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸರ್ವಥಾ ಗರ್ವ ಪಡಲೇಬಾರದು. ಗರ್ವ ಬಂತು ಅಂತಾದರೆ ಯಾವುದಾನ ಒಂದು ಗುಣ ನನ್ನಲ್ಲಿ ಇದೆ ಅಂತ ಯು ಕಂಪೇರ್ ವಿತ್ ದೀಸ್ ಫೆಲೋಸ್. ಇವರೊಟ್ಟಿಗೆ ನೀನು ನಿನ್ನನ್ನು ಹೋಲಿಸಿಕೊಂಡು ನೋಡು. ಅವರು ಮೇರು ಪರ್ವತದಷ್ಟು ಎತ್ತರದಲ್ಲಿದ್ದಾರೆ, ನೀನೊಂದು ಸಾಸಿವೆ ಕಾಳಷ್ಟು ಸಾಧನೆಯನ್ನು ಮಾಡಿಲ್ಲ ಅನ್ನಿಸಿಬಿಡತ್ತೆ. ನಮಗೇನಾಗತ್ತೆ, ಸಾಮಾನ್ಯವಾಗಿ ನಾವು ಸಾಧನೆ ಚಿಕ್ಕದು ಮಾಡಿದಾಗ ನಮಗಿಂತ ಚಿಕ್ಕವರನ್ನು ನೋಡಿ ನಾವು ಆನಂದ ಪಡ್ತೇವೆ ವಿನಃ ನಮಗಿಂತ ತುಂಬ ಎತ್ತರಕ್ಕೆ ಏರಿದವರನ್ನು ನೋಡಿ ನಾವು ಆನಂದ ಪಡೋದಿಲ್ಲ. ಆದ್ದರಿಂದ ಅಹಂಕಾರವನ್ನು ಪಡ್ತೇವೆ. ಪುರಂದರದಾಸರ ಈ ಕೃತಿಯನ್ನು ನೋಡಿದಾಗ ತುಂಬ ನಮಗೆ ಎಬ್ಬಿಸುವಂತಹ, ನಾವು ಅಹಂಕಾರ ಪಡದೆ ಜೀವನದಲ್ಲಿ ಮುಂದುವರಿಯಬೇಕಾದರೆ ಹೇಗಿರಬೇಕು ಅಂತ ತಿಳಿಸುವಂತಹ ಅದ್ಭುತವಾದ ಕೃತಿ, ಹೆಚ್ಚು ಬೆಳಕಿಗೆ ಬಾರದ ಕೃತಿ. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ, ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ, ಬಲದಲ್ಲಿ ಹಲಧರನೆ ಛಲದಲ್ಲಿ ರಾವಣನೆ, ಕುಲದಲ್ಲಿ ವಸಿಷ್ಠ ಗೌತಮನೇ, ನೆಲೆಯಲ್ಲಿ ಭೃಗುಮುನಿಯೇ ನೇಮದಲ್ಲಿ ಗಂಗೆಯನೆ, ಒಲುಮೆಯಲಿ ವಾಲ್ಮೀಕಿ ಮುನಿಯೇನು ನೀನು. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ. ಯಾಕೆ ಗರ್ವ ಪಡ್ತಿ? ಏನು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಿ? ನೀನು ಅತೀ ಸಣ್ಣವನು, ಪಾಮರ ಮನುಜ. ಪಾಮರರು ಅಂದರೆ ತುಂಬ ಸಣ್ಣವನು ನೀನು. ಗರ್ವ ಪಡೋದರಲ್ಲಿ ಕಡೇ ಪಕ್ಷ ನನಗೆ ತುಂಬ ಅಹಂಕಾರ ಇದೆ. ಅಹಂಕಾರವನ್ನು ಪಟ್ಟವರಲ್ಲೇ ಅತೀ ಶ್ರೇಷ್ಠ ಅಂತಂದ್ರೆ ದುರ್ಯೋಧನ ಅಂತ. ಅವನಷ್ಟು ಅಹಂಕಾರಿಗಳು, ಅವನಷ್ಟು ಈಗೋ, ಅವನಿಗೆ ತಾನು ಅಂದುಕೊಂಡದ್ದೇ ಆಗಬೇಕಾಗಿತ್ತು. ಏನಾದರೂ ತನ್ನ ಮನಸ್ಸಿಗೆ ವಿರೋಧ ಆದರೆ ತಾನು ಸತ್ರು ಪರವಾಗಿಲ್ಲ, ತಾನು ಅಂದುಕೊಂಡದ್ದೇ ಆಗಬೇಕು ಅನ್ನುವಂತಹ ಒಂದು ಕೆಟ್ಟ ಕುಬುದ್ಧಿ. ಅದಕ್ಕಂತಾರೆ, ಆಗಲಿ ನಿನ್ನಲ್ಲಿ ಏನೂ ಗರ್ವ ಪಡಲಿಕ್ಕೆ ಬೇರೆ ಕ್ರೈಟೀರಿಯಾಸ್ ಇಲ್ಲ. ನಾನು ಅಹಂಕಾರವನ್ನಾದರೂ ಪಡ್ತೇನೆ, ಅಹಂಕಾರವನ್ನಾದರೂ ಅವನಷ್ಟು ಪಡ್ತೀಯಾ? ದಾಸರು ಕೇಳ್ತಾರೆ. ಅದಕ್ಕೆ ಧರೆಯೊಳಗೆ
ಕುರುಪತಿಗೆ ಸರಿಯನ್ನಬಹುದೇ. ಅವನಷ್ಟು ಅಹಂಕಾರ ಪಡ್ತಿ ಅನ್ಬೋದ, ಅದೂ ನಿನ್ನ ಯೋಗ್ಯತೆಗಿಲ್ಲ ಅಂತಾರೆ. ಸರಿ, ಏನನ್ನ ನೋಡಿ, ಸ್ವಲ್ಪ ಬಲಿಷ್ಠನಾಗಿರ್ತಾನೆ, ತನ್ನ ಮನೆಯಲ್ಲಿ ಎಲ್ಲರಕ್ಕಿನ್ನ ಅವನು ಬಲಿಷ್ಠನಾದದ್ದರಿಂದ ಅಯ್ಯೋ ಅವ್ರಿಗೇನೂ ಆಗಲ್ಲ ರೀ, ಅವ್ರಿಗೇನು ಹೇಳಬೇಡ್ರಿ, ಅವರು ಬಕೀಟ್ ಎತ್ತಕ್ಕಾಗಲ್ಲ, ಅವರು ಬಗ್ಲಿಕ್ಕಾಗಲ್ಲ, ಅವರು ಗಾಡಿ ಸ್ಟ್ಯಾಂಡ್ ಹಾಕ್ಲಿಕ್ಕಾಗಲ್ಲ. ಮೇ ಬಿ ಇವನು ಸ್ವಲ್ಪ ದೇವರ ಅನುಗ್ರಹದಿಂದ ಬಲವಂತನಾಗಿರ್ತಾನೆ. ಆದರೆ ಇನ್ನೊಬ್ಬರನ್ನು ನೀನು ಚುಚ್ಚಿ ಕೊಂಗಾಡಿ ಏನೇನೋ ಮಾತಾಡಬೇಡ. ನಿನ್ನ ಅಪ್ಪನಂತಹ ನಿನ್ನ 1000ದಷ್ಟು ಬಲಿಷ್ಠರು ಇದ್ದಾರೆ. ನಿನ್ನ ಮನೆಯಲ್ಲಿ ನೀನು ದೊಡ್ಡವನಷ್ಟೇ. ಸ್ವಗೃಹೇ ಪೂಜ್ಯತೆ ಮೂರ್ಖ. ನಿಜವಾಗಲೂ ಬಲದಲ್ಲಿ ಹಲಧರನೆ, ಛಲದಲ್ಲಿ ರಾವಣನೆ. ಬಲದಲ್ಲಿ ನೀನೇನಾದರೂ ಹಲಧರ ಅಂದರೆ ಬಲರಾಮದೇವರು, ಅವರ ಹೆಸರಿನಲ್ಲೇ ಬಲ ಇದೆ, ಮಹಾಬಲಿಷ್ಠರು. ಗಂಗೆಯನ್ನೇ ಎಳೆದು ಹಸ್ತಿನಾವತಿಯನ್ನು ಸ್ವಲ್ಪ ಡೊಂಕು ಮಾಡಿದ ಮಹಾನುಭಾವರು. ಏನು ನೀನು ಎಳಿತಿ, ಒಂದು ಯಾವುದನ್ನ ದೊಡ್ಡ ಪದಾರ್ಥವನ್ನು ಎಳಿಲಿಕ್ಕೆ ಹೋಗಿ ಮೈ ಕೈ ಉಳುಕಿ 3 ದಿನ ಟೊಂಕ ನೋವು ಒಂದು ಮಲ್ಕೊಳ್ತಿ. ಬಲದಲ್ಲಿ ಹಲಧರನೆ, ಛಲದಲ್ಲಿ ರಾವಣನೆ. ಛಲ ಬೇಕು, ಯಾವುದಾದ್ರೂ ಒಂದು ಸಾಧಿಸಬೇಕು ಅನ್ನುವ ಛಲ ಅದು ನಮಗೆ ಅಲ್ಪ ಸ್ವಲ್ಪ ಇರುತ್ತೆ. ಏನೋ ನಮ್ಮ ಸುದೈವ ಚೆನ್ನಾಗಿತ್ತು ಅಂದಾಗ, ಚೂರು ಪ್ರಯತ್ನ ಮಾಡಿದಾಗ ಕೆಲಸ ಆದರೆ ಆ ಪ್ರಯತ್ನ ಮಾಡಿದ್ದು ಚೂರೇ ಆದರೂ ಹೇಳಿಕೊಳ್ಳೋದು ತುಂಬ ಜಾಸ್ತಿ. ಅದು ನಿಮಗೆ ಹೇಗೆ ಸಾಧ್ಯ ಆಯಿತು? ನಾವು ಬಿಡ್ತೀವೋ ಆಗೋವರೆಗೂ ಎಷ್ಟು ನಾವೆಲ್ಲ ಮಾಡಿದ್ದು, ಅದು ನಿಮಗೆಲ್ಲ ಆಗಲ್ಲ ಬಿಡಿ. ಇನ್ನೊಬ್ಬನಿಗೂ ಆಗಿರತ್ತೆ, ಅವನು ಹೇಳಿಕೊಂಡಿರೋದಿಲ್ಲ ಅಷ್ಟೇ, ಇವನಷ್ಟು. ಛಲದಲ್ಲಿ ರಾವಣನೇ, ನೀನು ಅಚೀವ್ ಮಾಡಲೇಬೇಕು. ಪ್ರತಿಯೊಬ್ಬರು ಅವರವರ ವರ್ಗದಲ್ಲಿ. ಶಾಲೆಯಲ್ಲಿ ಇದ್ದರೆ ನಾನು ರ್ಯಾಂಕ್ ಬರಬೇಕು, ಸ್ಪೋರ್ಟ್ಸಲ್ಲಿದ್ದರೆ ನಾನು ಮ್ಯಾನ್ ಆಫ್ ದ ಮ್ಯಾಚ್ ಆಗಬೇಕು, ಒಳ್ಳೆ ಆರೈಟರ್ ಅಂತಂದರೆ ನಾನು ಎಲ್ಲರಕ್ಕಿಂತ ಚೆನ್ನಾಗಿ ಮಾತಾಡಬೇಕು, ಅಥವಾ ಎಲ್ಲರ ಕೈಯಲ್ಲಿ ಚೆನ್ನಾಗಿ ಮಾತಾಡಿಸಿದ ಅನ್ನಿಸಿಕೊಳ್ಳಬೇಕು. ಈ ತರಹದ ಛಲ ಇರಬೇಕು, ಪಾಸಿಟಿವ್ ಆದದ್ದು. ಆ ಛಲ ಅಂದರೆ ರಾವಣ ಅಂತ. ಏನೇ ಆಗಲಿ ನಾನು ಅದನ್ನು ಸಾಧಿಸಲೇಬೇಕು ಅಂತ. ಛಲದಲ್ಲಿ ರಾವಣನೇ. ಯಾವ ಛಲ ಇದೆ ನಿನಗೆ? ಏನೋ ಒಂದೋ ಎರಡೋ ಮಾಡಿರ್ತಿ, ಅದು ನಿನಗೆ ಸರಿ ಆಯಿತು ಅಂದರೆ ನನ್ನ ಸಮ ಇಲ್ಲ ಅಂತಿ. ಸರ್ವಥಾ ನೀನು ಅಲ್ಲ. ಕುಲದಲ್ಲಿ ವಸಿಷ್ಠ ಗೌತಮನೇ. ಏನೋ ಅಪ್ಪ ಅಮ್ಮ ಯೋಗ್ಯರಿದ್ದು, ನಮ್ಮ ಹಿರಿಯರು ಪುಣ್ಯವಂತರಿದ್ದು, ಸತ್ಕುಲ ಪ್ರಸೂತನಾಗಿದ್ದೇನೆ ಅಂತ ಬೆನ್ನು ತಟ್ಕೊಳ್ತೀಯ. ಮೇ ಬಿ ಅದು ಒಳ್ಳೆಯದು. ಆದರೆ ನೀನು ವಿಚಾರ ಮಾಡಿದಾಗ ನಿಜವಾದ ಸತ್ಕುಲ ಅಂತಾದರೆ ವಸಿಷ್ಠರು, ಗೌತಮರು, ಮಹಾ ಋಷಿಗಳು, ಬ್ರಹ್ಮದೇವರ ಮಕ್ಕಳಾದಂತಹ ವಸಿಷ್ಠರು, 1000 ಜನಕ್ಕೆ ಅನ್ನದಾನವನ್ನು ಮಾಡಿ ಶಾಸ್ತ್ರದಾನವನ್ನು ಮಾಡಿದ ಗೌತಮರು. ಇಂಥವರ ಕುಲದಲ್ಲಿ ನೀನು ಬಂದದ್ದು ಆಗಿದ್ದರೆ ಬೆಂತಟ್ಕೊಳ್ಬೇಕು. ಗೋತ್ರವನ್ನೇನೋ ಹೇಳಿಕೊಳ್ತೇವೆ, ಆದರೆ ಮುಖ್ಯವಾಗಿ ನನಗೆ ನನ್ನ ಅಪ್ಪ ಅಮ್ಮ, ನನ್ನ ಅಜ್ಜಿ ತಾತ ಇವರು ಜನ್ಮ ಕೊಟ್ಟಿದ್ದು ಈ ಪರಂಪರೆ. ಮೇ ಬಿ ಅವರು ದಾನ ಧರ್ಮವನ್ನು ಮಾಡಿರ್ಬೋದು, ಯೋಗ್ಯರಾಗಿರ್ಬೋದು. ಆದರೆ ಅವರಲ್ಲಿ ವಸಿಷ್ಠರೇ, ಗೌತಮರೇ. ಉಪನಿಷತ್ತಿನಲ್ಲಿ ವಸಿಷ್ಠ ಗೌತಮ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು. ವಸಿಷ್ಠ ಅನ್ನೋದಕ್ಕೆ ಇಂದ್ರದೇವರು ಅಂತ. ವಾಸ ಮಾಡುವುದರಲ್ಲೇ ಸುಂದರವಾದ ಮನೆ ಉಳ್ಳವನು ಯಾರೋ ಅವನು ವಸಿಷ್ಠ ಅಂತ. ಅಂದರೆ ದೇವತೆಗಳು ನಮ್ಮ ಕಣ್ಣಿನಲ್ಲಿ ಅವಯವದಲ್ಲಿ ಇದ್ದಾರೆ ಅಂತ ಹೇಳುವಂಥ ಉಪನಿಷತ್ತಿನ ಭಾಗಕ್ಕೆ ವಸಿಷ್ಠ ಅಂದರೆ ಈ ಅರ್ಥ. ಆ ಅಭಿಪ್ರಾಯದಿಂದ ನೀನೇನು ಇಂದ್ರನ ಒಂದು ಸಣ್ಣ ಗೂಡನ್ನು ಕಟ್ಕೊಂಡಿದೆ. ಇನ್ನು ಗೌತಮ ಅನ್ನೋದಕ್ಕೆ ಎಲ್ಲ ವೇದಗಳನ್ನು ಬಲ್ಲವರು, ವೇದ ಪ್ರತಿಪಾದ್ಯರು ಹೀಗೆ ರುದ್ರದೇವರನ್ನು ಗೌತಮ ಅಂತ ಹೀಗೊಂದು ಹೇಳಿದ್ದುಂಟು. ಹೀಗಾಗಿ ನೀನೇನು ಅವರಲ್ಲ, ಅಥವಾ ಈ ಋಷಿಗಳನ್ನು ತೆಗೆದುಕೊಂಡ್ರು. ಎಲ್ಲಿಯ ವಸಿಷ್ಠರು, ಅವರ ಕುಲ ಎಲ್ಲಿ? ಸಾವಿರಾರು ಜನಕ್ಕೆ, ಇಡೀ ರಾಮಚಂದ್ರ ದೇವರ ವಂಶಕ್ಕೆ, ಇಕ್ಷ್ವಾಕು ವಂಶಕ್ಕೆ ಪುರೋಹಿತರು. ಶ್ರೀರಾಮಚಂದ್ರ ಬರಬೇಕಾದರೆ ವಿಭಾಂಡಕರ ಮಕ್ಕಳು ಋಷ್ಯಶೃಂಗರು ಇದ್ದು ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ವಸಿಷ್ಠರ ಸೌಹಾರ್ದತೆ, ಅವರ ವಿಶಾಲ ಹೃದಯ ನೋಡಬೇಕು. ಅಂಥ ದೊಡ್ಡ ಪುರೋಹಿತರಾದರೂ ಆ ಪುಣ್ಯಾತ್ಮರು ಸಣ್ಣ ಹುಡುಗ, 16 ವರ್ಷದ ಹುಡುಗ ಋಷ್ಯಶೃಂಗರು ಯಜ್ಞವನ್ನು ಮಾಡಿಸ್ತೇನೆ ಅಂದರೆ ನಾನು ಅವರೊಟ್ಟಿಗೆ ನಿಂತು ಮಾಡ್ತೇನೆ ಅಂತ ಮಾಡಿದ ಆ ಮಹಾನುಭಾವರ ಹೃದಯ ವೈಶಾಲ್ಯ. ಅವರು ಏನಾದರೂ ಗರ್ವವನ್ನು ಪಟ್ರ? ಇಲ್ಲ, ರಾಮನ ಅವತಾರ ಆದರೆ ಸಾಕು, ಯಾರು ಮಾಡಿದ್ರೇನು?
ಎಂತಹ ದೊಡ್ಡಸ್ತಿಗೆ, ಇದನ್ನು ನಾವು ಗಮನಿಸಬೇಕಾದದ್ದು ಅಂತಾರೆ. ಹಾಗಾಗಿ ನೀನು ಯಾವ ಆಸ್ಪೆಕ್ಟಿನಿಂದ ದೊಡ್ಡವನು ಅಂದ್ಕೊಳ್ತಿ? ನೆಲೆಯಲ್ಲಿ ಭೃಗುಮುನಿಯೇ ನೇಮದಲ್ಲಿ ಗಾಂಗೇಯನೇ. ನೆಲೆಯಲ್ಲಿ ಒಂದು ನೆಲೆ, ಒಂದು ಕಡೆ ಇರೋದು, ಅಥವಾ ನಾನು ಇದನ್ನು ಸಾಧಿಸ್ತೇನೆ ಅಂತ ಹೊರಟು ಬಂದು ನೆಲೆಯನ್ನು ಕಂಡುಕೊಂಡಂತಹ ಭೃಗು ಋಷಿಗಳು ಏನು ನೆಲೆ ಕಂಡರು? ಹರಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದರು, ಅವರನ್ನು ಕೊಟ್ಟು ಕಳಿಸಿದ್ರು. ನೀವು ಹೋಗಿ ಬನ್ನಿ, ಬ್ರಹ್ಮನೋ ವಿಷ್ಣುವೋ ಅಥವಾ ಹರಿಯೋ ಸರ್ವೋತ್ತಮ ಅಂತ ಹೇಳಿದ ಮೇಲೆ ಆ ನೆಲೆಯನ್ನು ಕಂಡುಕೊಂಡು ಬಂದಂತಹ ಪುಣ್ಯಾತ್ಮರು ಆ ಭೃಗು ಋಷಿಗಳಿಗೆ ನೀನು ಸಮಾನನೇ. ಯಾವುದೂ ನಮಗೆ ಗೊತ್ತು ಗುರಿಗಳಿರೋದಿಲ್ಲ. ನೇಮದಲ್ಲಿ ಗಾಂಗೆಯೇನೆ. ನೇಮ ಅಂದರೆ ನಮ್ಮ ಭೀಷ್ಮಾಚಾರ್ಯರದು. ಏನದು ನೇಮ? ತಂದೆಯ ಪ್ರೀತಿಗಾಗಿ ತಂದೆಯ ಆಸೆಯನ್ನು ಈಡೇರಿಸಬೇಕು ಅಂತ ಇಡೀ ಜೀವನದಲ್ಲಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ ಪುಣ್ಯಾತ್ಮರು. ಇದು ನೇಮ ಅಂದರೆ. ಕಡೆಗೆ ತಂದೆ ಹೋದ ಮೇಲೆ ಇವನ ಭೀಷ್ಮಾಚಾರ್ಯರ ತಮ್ಮಂದಿರಲ್ಲಿ ಹುಟ್ಟಿದಂತಹ ಮಕ್ಕಳು ಹೋಗಿಬಿಟ್ರು. ವಿಚಿತ್ರವೀರ್ಯ, ಚಿತ್ರಾಂಗದ, ಅವರಲ್ಲಿ ಅವರಿಬ್ಬರು ಹೋದ ಮೇಲೆ ಏನು ಮಾಡೋದು? ರಾಜವಂಶ, ಕುರುವಂಶ ನಿಂತೋಗತ್ತೆ. ಯಾವ ಹೆಣ್ಣಿಗಾಗಿ ಇವರು ಮದುವೆಯನ್ನೇ ಆಗೋದಿಲ್ಲ ಅಂತ ಸತ್ಯವತಿಯ ಸಲುವಾಗಿ ಪ್ರತಿಜ್ಞೆಯನ್ನು ಮಾಡಿದರು. ಸತ್ಯವತಿನೇ ಹೇಳ್ತಾಳೆ, ಕುರುವಂಶ ನಿಲ್ಲೋದು ಬೇಡ, ದಯಮಾಡಿ ನೀನು ಮದುವೆ ಆಗು. ಅಪ್ಪನಿಗೆ ಕೊಟ್ಟ ಮಾತನ್ನು ತಪ್ಪಾರದು. ಅಪ್ಪ ಇರಲಿ, ಅವನಿರದೇ ಇರಲಿ, ನಾನು ಬರೀ ಅಪ್ಪನಿಗೆ ಮಾತ್ರ ಮಾತು ಕೊಟ್ಟದ್ದಲ್ಲ, ತಿಮ್ಮಪ್ಪನಿಗೆ ಮಾತು ಕೊಟ್ಟಿದ್ದೇನೆ. ಅಪ್ಪನ ಒಳಗೆ ಭಗವಂತ ಇದ್ದಾನೆ, ಅವನು ಸರ್ವಕಾಲದಲ್ಲಿ ಇರ್ತಾನೆ, ಅವನು ಸರ್ವಾಂತರ್ಯಾಮಿ, ಮಾತನ್ನು ತಪ್ಪಬಾರದು. ಹೀಗೆ ತಪ್ಪಿದರೆ ಜೀವನದಲ್ಲಿ ಮಾತಿಗೆ ಕಿಮ್ಮತ್ತು ಅಂತಿರೋದಿಲ್ಲ. ಮತ್ತೆ ಏನು ಮಾಡೋದು? ವೇದವ್ಯಾಸ ದೇವರನ್ನು ಕೇಳುವ. ಮುಂದೆ ವೇದವ್ಯಾಸ ದೇವರು ವಂಶವನ್ನು ಮುಂದೆ ವರೆಸಿದರು. ಮುಖ್ಯವಾಗಿ ಹೇಳಬೇಕಾದದ್ದು, ಪ್ರತಿಜ್ಞೆಯನ್ನು ಅವರು ಎಂದೂ ಬಿಡಲಿಕ್ಕೆ ತಯಾರಿಲ್ಲದ ಮಹಾನುಭಾವರು ಅಂದರೆ ಭೀಷ್ಮಾಚಾರ್ಯರು. ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿಕೊಂಡು ಬಂದವರು. ಯಾತಕ್ಕಾಗಿ? ಅಪ್ಪನಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕಾಗಿ. ಅಪ್ಪ ತಾನು ಬಯಸಿದ ಹೆಣ್ಣನ್ನು ಮದುವೆ ಆಗಲಿ ಅಂತ ಮದುವೆ ಆಗಿದ್ದರೂ ಮತ್ತೊಂದು ಹೆಣ್ಣನ್ನು ಬಯಸಿದ್ದಕ್ಕೆ ಅವರು ಈ ಪ್ರತಿಜ್ಞೆಯನ್ನು ಮಾಡಿ ಜೀವನವನ್ನು ಸಾಗಿಸಿದ ಮಹಾಪುಣ್ಯಾತ್ಮರು ಅನ್ನೋದಕ್ಕೆ ಅವರಿಗೆ ಮದುವೆ ಇಲ್ಲ, ಮಕ್ಕಳಂತೂ ದೂರತೋಪಾಸ್ತ. ಆದರೆ ಭಗವಂತ ಎಲ್ಲರ ಕೈಯಲ್ಲೂ ಅವರಿಗೆ ತರ್ಪಣವನ್ನು ಕೊಡುವ ಪದ್ಧತಿಯನ್ನು ಹಾಕಿಸಿಬಿಟ್ಟ. ಗಂಗಾ ಪುತ್ರಾಯ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣೇ. ಏನು ವಿಶೇಷ ನೋಡಿ, ಶ್ರಾದ್ದ ಆಗಬೇಕು, ಸದ್ಗತಿ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇದ್ದರೆ ಮದುವೆ ಆಗದೇ ಇರಲಿ ಮಾಡಿಸ್ತಾನೆ. ಇದೇ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ರು, 100 ಜನದ ಶ್ರಾದ್ದವನ್ನು ಅವನು ಮಾಡಬೇಕಾಯ್ತು. ಹಾಗಾದರೆ ದಾಸರಂತಾರೆ, ನೇಮದಲ್ಲಿ ಗಂಗೆಯೇನೆ. ಯಾವ ನೇಮ ಇದೆ ನಿನಗೆ? ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ನೇಮವನ್ನು ನಾವು ಪರಿಪಾಲನೆ ಮಾಡಬೇಕ್ರಿ. ದಿನ ನಾನು ಬೆಳಗ್ಗೆ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಏನಾದರೂ ನಾನು ತಗೊಳ್ತೇನೆ. ಅವರವರ ಸಂಪ್ರದಾಯ, ಅವರ ಪದ್ಧತಿಯ ಪ್ರಕಾರ ಏನೇನು ಒಂದಿಷ್ಟು ದೇವರ ಮಂತ್ರಸ್ತೋತ್ರಗಳನ್ನು ಹೇಳಿ ಸಂಧ್ಯಾವಂದನೆ ಮಾಡುವಂತಹ ಅಧಿಕಾರ ಇದ್ದವರು ಅದನ್ನು ಮಾಡಿ ಒಂದಿಷ್ಟು ಇಷ್ಟೆಲ್ಲ ಕೊಟ್ಟ ದೇವರಿಗೆ ನಮಿಸಿ ದೇವರ ಪೂಜೆಯನ್ನು ಮಾಡಿ ಏನಾದರೂ ತಗೊಳ್ತೇನೆ. ಯಾವುದಾದ್ರೂ ಒಂದು ನೇಮ ಬೇಕಲ್ವಾ? ನಮ್ಮಲ್ಲಿ ದುರಂತ ಏನು ಅಂದರೆ ಒಂದು ನೇಮ ಇದೆ. ಏನು? ಯಾವ ನೇಮವನ್ನು ಪರಿಪಾಲನೆ ಮಾಡೋದಿಲ್ಲ ಅನ್ನೋದೇ ನಮ್ಮ ನೇಮ. ನಾನು ಅನೇಕ ಬಾರಿ ಹೇಳ್ತಿರ್ತೀನಿ, ವಿಧಿ ನಿಷೇಧ ಅಂದರೆ ಏನು? ಯಾವುದು ನಿಷಿದ್ಧವೋ ಅದೆಲ್ಲವೂ ನಮಗೆ ವಿಧಿ. ಅದನ್ನು ಉಲ್ಟಾ ಮಾಡೋದು. ಹಾಗೆ ಮಾಡಬಾರ್ದು. ಇಂಥವರ ಜೀವನದಲ್ಲಿ ನಾವು ಕಲಿಯಬೇಕಾದದ್ದೇನು ಅಂದರೆ, ಅವರ ಜೀವನದಲ್ಲಿ ಹೇಳಿದ ಮಾತುಗಳು ಒಂದು ಕಡೆ ಹೋಗಲಿ, ಅವರ ಜೀವನವೇ ನಮಗೆ ಒಂದು ಆದರ್ಶ ಆಗಬೇಕು. ಭೀಷ್ಮರ ಜೀವನದಲ್ಲಿ ಆ ನೇಮವನ್ನು ನೋಡಿ ನಾವು ಸ್ವಲ್ಪ ಅಳವಡಿಸಿಕೊಳ್ಬೇಕು. ಹಿರಿಯರಿಗೆ ನಾವು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು. ಒಲುಮೆಯಲ್ಲಿ ವಾಲ್ಮೀಕಿ ಮುನಿಯೇನೋ ನೀನು. ಒಲಿಸಿಕೊಳ್ಳುವುದರಲ್ಲಿ ವಾಲ್ಮೀಕಿ ಋಷಿಗಳು ಏನದು? ಮರ 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 ಅಂದದ್ದು ರಾಮ 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 ಅಂತಾಗಿ ಆ ರಾಮನ ಚರಿತ್ರೆಯನ್ನು ಬರೆಯುವ ಅರ್ಹತೆಯನ್ನು ಪಡೆದು ವಾಲ್ಮೀಕಿ ಋಷಿಗಳು ಅದ್ಭುತವಾದ ರಾಮಾಯಣವನ್ನು ರಚನೆ ಮಾಡಿದರು. ಮುಂದೆ ಆ ರಾಮಾಯಣದ ಮೇಲೆ ಬಂದಂತಹ ಎಷ್ಟು ಗ್ರಂಥಗಳು. ಆ ವಾಲ್ಮೀಕಿ ರಾಮಾಯಣವೇ ಶ್ರೀರಾಮಚಂದ್ರನ ಅಯೋಧ್ಯ ಪ್ರತಿಷ್ಠಾಪನೆಗೂ ಒಂದು ಕುರುಹು ಆಯಿತು. ಶ್ರೀರಾಮಚಂದ್ರ ಅವತಾರ ಮಾಡಿದಂತಹ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಯಾವುದು ಅಂತಂದರೆ ವಾಲ್ಮೀಕಿ ಋಷಿಗಳು ರಚನೆ ಮಾಡಿದ ರಾಮಾಯಣ. ಇನ್ನೂ ಅನೇಕ ಗ್ರಂಥಗಳು ಇದ್ದಾವೆ, ಆದರೆ ವಾಲ್ಮೀಕಿ ರಾಮಾಯಣ
ಅದು ವಾಲ್ಮೀಕಿಗಳಿಂದ ರಚಿತವಾದದ್ದು. ಎಂಥದ್ದದು? ವಾಲ್ಮೀಕಿ ಮುನಿಯೋ ಒಲುಮೆಯಲ್ಲಿ ಒಲಿಸಿಕೊಳ್ಳುವುದರಲ್ಲಿ ಅದು ರಾಮನ ಒಲುಮೆ ಇತ್ತು ಅನ್ನೋದಕ್ಕಾಗಿ ಗ್ರಂಥ ರಚನೆ ಮಾಡುವ ಸಾಮರ್ಥ್ಯ ಬಂತು. ಹೀಗಾಗಿ ಇದರಲ್ಲಿ ಏನು ನೀನು ನಾನು ದೊಡ್ಡವನು ಅಂತ ಗರ್ವ ಪಡ್ತಾ ಇದೆಯಲ್ಲ, ಯಾವುದಾದ್ರೂ ಒಂದು ಅಂಶ ನಿನ್ನಲ್ಲಿ ಇದೆಯಾ ನೋಡಿಕೊಳ್ತಾರೆ. ಎಂಥ ಮಾತಲ್ಲ. ಇನ್ನು ಎರಡನೇ ನುಡಿಯಲ್ಲೇ ಹೇಳ್ತಾರೆ, ಹಠದಲ್ಲಿ ಪ್ರಹ್ಲಾದನೆ ದಿಟದಲ್ಲಿ ಧ್ರುವರಾಯನೇ ಶಠದೊಳಗೆ ವಿಶ್ವಾಮಿತ್ರನೇ ನೀನು ವಿಟರೊಳು ಮನ್ಮಥನೆ ವೀರರೊಳು ಪಾರ್ಥನೆ ಕುಟಿಲತನದಲ್ಲಿ ಶಕುನಿಯೇ ನೀನು ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ. ಹಠದಲ್ಲಿ ಪ್ರಹ್ಲಾದನೆ, ಕೆಲಸಕ್ಕೆ ಬಾರದ ಹಠವನ್ನು ಮಾಡ್ತೀವಿ. ಅದು ತಿನ್ನಬೇಕು, ಇದು ನೋಡಬೇಕು, ನನಗೆ ಫೋನು ಅದು ಗ್ಯಾಲಕ್ಸಿ ಬೇಕು, ಅದಕ್ಕೆ ₹1,00,000 ಆದರೂ ಆ್ಯಪಲ್ ಬ್ರ್ಯಾಂಡ್ ಬೇಕು ಅಂತ ಮಕ್ಕಳು ಹಠ ಮಾಡ್ತಾರೆ. ಇಂಥ ಬೈಕೇ ಬೇಕು, ನಾನು ಇದನ್ನೇ ಓದ್ತೇನೆ, ನಾನು ಇಂಥ ದೊಡ್ಡ ವಿದ್ವಾಂಸನೇ ಆಗ್ತೇನೆ. ಈ ಹಠ ಇರುವುದಿಲ್ಲ ನಮಗೆ. ಕೆಲಸಕ್ಕೆ ಬಾರದ ಹಠ, ತಂದೆ ತಾಯಿಗಳಿಗೆ ತೊಂದರೆ ಆಗುವ ಹಠ. ಇನ್ನೊಬ್ಬರಿಗೆ ತೊಂದರೆ ಆಗುವುದನ್ನು ಹಠ ಅನ್ನಲ್ಲ, ಅದನ್ನು ಚಟ ಅಂತಾರೆ. ಅದಿರಬಾರ್ದು. ನಿಜವಾದ ಹಠ ಅಂದರೆ ಹಠದಲ್ಲಿ ಪ್ರಹ್ಲಾದನೆ. ಏನು ಹಠ ಪ್ರಹ್ಲಾದರಾಜರು? ದೇವರು ಎಲ್ಲ ಕಡೆ ಇದ್ದಾನೆ, ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ. ನನ್ನ ರಕ್ಷಣೆ ಮಾಡೋನು ದೇವರಿದ್ದಾಗ ನಾನು ಯಾರಿಗೆ ಹೆದರಲಿ? ಯಾರಿಗಿರತ್ರಿ ಈ ಒಂದು ಹಠ? ಇದು ನಿಜವಾದ ಹಠ. ರಕ್ಷತೀತ್ಯೇವ ವಿಶ್ವಾಸ. ಸೋತು ಹೋದ ಅವರಪ್ಪ, ಯಾವಾಗ ಪ್ರಶ್ನೆ ಮಾಡಿದ್ರು ಅವನು ಅದೇ ಅಂತಾನೆ, ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರಾಹ. ನಾನು ಕೋಪ ಮಾಡಿಕೊಂಡ್ರೆ 3 ಲೋಕದಲ್ಲಿರುವ ದೇವತೆಗಳ ಸಮೇತ ಎಲ್ಲ ಜನ ಭಯಪಡ್ತಾರೆ. ಆದರೆ ನಾನು ನಿನ್ನನ್ನು ಪ್ರಶ್ನೆ ಮಾಡಿದಾಗೆಲ್ಲ ಎದುರಿಗೆ ನಿಂತು ಧೈರ್ಯದಿಂದ ಉತ್ತರ ಕೊಡ್ತಿಯಲ್ಲ, ನನ್ನ ಮಾತನ್ನು ಮೀರುವ ಬಲ ಯಾರು? ನಿನಗೆ ಹಿಂದಿರುವ ಬೆಂಬಲ ಯಾರು? ಪ್ರಹ್ಲಾದರಾಜರು ಏನನ್ಬೇಕು? ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ. ನನಗೊಬ್ಬನಿಗೆ ಅಲ್ಲ, ನಿನಗೂ ಅವನೇ ಬಲ, ನನಗೇ ನಿನಗೆ ಅಲ್ಲ, ಬ್ರಹ್ಮಾದಿಗಳಿಗೆ ಅವನೇ ಬಲ. ಸವೈ ಬಲಿಂ ಬಲಿನಾಂ ಚಾಪರೇಶಾಂ ಪರಾವರೇ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಬ್ರಹ್ಮಾದಿ ದೇವತೆಗಳು ಅವನ ವಶದಲ್ಲಿದ್ದಾರೆ. ಅದನ್ನೇ ನಮ್ಮ ಜಗನ್ನಾಥದಾಸರಂತಾರೆ, ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ ಫಲವಿದು ಬಾಳದುದಕ್ಕೆ. ಬ್ರಹ್ಮಾದಿ ದೇವತೆಗಳು ಅವರು ಉಸಿರಾಡಬೇಕಾದ್ರೆ ಇವನ ಅನುಗ್ರಹ ಬೇಕು. ಇನ್ನು ಬೇರೆಯವ್ರಿಗೇನು ಕೊಟ್ಟಾರಪ್ಪ? ಈಗಲಾದರೂ ಬಿಡು ನಿನ್ನ ಹಠವನ್ನು ಅಂಥೇಳಿ ಅಪ್ಪನ ಹಠವನ್ನು ಬಿಡಿಸಲು ಪ್ರಾರ್ಥನೆ ಮಾಡಿ ದೇವರಿದ್ದಾನೆ ಅಂತ ಹಠ ಮಾಡಿದ ಪುಣ್ಯಾತ್ಮರು. ಹಠದಲ್ಲಿ ಪ್ರಹ್ಲಾದನೇ, ದಿಟದಲ್ಲಿ ಧ್ರುವರಾಯನೇ. ದಿಟ ಅಂದರೆ ಅವರದು ಮಾರ್ಗ ರುಜುವಾದದ್ದು, ನಾನು ಇದನ್ನು ಸಾಧನೆ ಮಾಡ್ತೇನೆ, ಸ್ಟ್ರೈಟ್ ಆಗಿರೋದು, ಸ್ಟ್ರೈಟ್ ಫಾರ್ವರ್ಡ್. ನನ್ನಮ್ಮ ನನಗೆ ಇದು ದಿಟವಾದ ಮಾರ್ಗ ಅಂತ, ಇದು ಸರಿ ಸರಿ ಅನ್ನೋದರಲ್ಲಿ ನಾನು ದೇವರನ್ನು ನೋಡಬೇಕು. ನನಗೆ ಅಪಮಾನ ಆಗಿದೆ, ನನ್ನಮ್ಮ ಹೇಳಿದಾಳೆ ದೇವರು ನಿನಗೆ ನಿಮ್ಮಪ್ಪನ ಸಿಂಹಾಸನದ ಮೇಲೆ ಕೂಡುವ ಭಾಗ್ಯ ಕೊಡ್ತಾನೆ, ಆದ್ದರಿಂದ ನಾನು ದೇವರನ್ನು ನೋಡಬೇಕು. ನಾರದರು ಅಂದರು, ಬೇಡ ಕಂದ, ನಿನಗಿನ್ನೂ 5 ವರ್ಷ, ದೇವರನ್ನು ನೀನು ನೋಡಬೇಕು ಅಂದರೆ ಅರಣ್ಯದಲ್ಲಿ ತಪಶ್ಚರ್ಯ ಮಾಡಬೇಕು. ನಾರದರೆ, ನೀವು ಉಪದೇಶ ಮಾಡಿದರೆ ತಪಸ್ಸು ಸಾಧ್ಯ ಆಗ್ತದೆ, ದೇವರ ದರ್ಶನ ಆಗತ್ತೆ. ನಾರದರು ಆ ಮಗುವಿನಲ್ಲಿದ್ದ ದಿಟ, ಆ ಪ್ರಾಮಾಣಿಕತೆ ನೋಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರೆ 6 ತಿಂಗಳು ಒಂಟಿ ಕಾಲಲ್ಲಿ ನಿಂತು ಪ್ರಾಮಾಣಿಕವಾಗಿ ತಪಶ್ಚರ್ಯ ಮಾಡಿದರೆ ವಾಸುದೇವ ರೂಪದಿಂದ ದೇವರು ಬಂದು ನಿಂತು ಧ್ರುವರಾಜರಿಂದ ಸ್ತೋತ್ರವನ್ನು ಮಾಡಿಸಿಕೊಂಡ ದಿಟದಲ್ಲಿ ಧ್ರುವರಾಜನೇ. ಏನು ಅದ್ಭುತವಾದಂತಹ ಸ್ತೋತ್ರ! ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ
ನನ್ನಪ್ಪ, ನನ್ನ ಎಲ್ಲ ಇಂದ್ರಿಯಗಳು ನೀನೇ ಒಳಗೆ ನಿಂತು ಆಡಿಸುವವನು. ನೀನು ನುಡಿಸಿದರೆ ನುಡಿತೇನೆ, ನೀನು ನೋಡಿಸಿದರೆ ನೋಡ್ತೇನೆ, ನೀನು ಕೇಳಿಸಿದರೆ ಕೇಳ್ತೇನೆ. ಏನು ಮೆಚುರಿಟಿ ಅದು! ಈ ಥರ ನೀನೇನಾದರೂ ಇದೆಯಾ? ಯಾವುದೂ ಇಲ್ಲ. ಶಠದೊಳಗೆ ವಿಶ್ವಾಮಿತ್ರನೇ ನೀನು. ಇನ್ನು ಶಠ, ಇದನ್ನು ನಾನು ಮಾಡಲೇಬೇಕು, ಇದು ನನ್ನದೇ ಸರಿಯಾಗಬೇಕು. ಏನವರು ಬ್ರಹ್ಮ ಋಷಿ ಆಗಬೇಕು ಅಂತ ಎಷ್ಟೋ ಆ ವಸಿಷ್ಠರ ಮೇಲೆ ಚಾಲೆಂಜ್ ಮಾಡಿ ಅಂತೂ ಕಡೆಗೆ ಆದರು ವಿಶ್ವಾಮಿತ್ರರು. ಸಾವಿರ ವರ್ಷ ತಪಶ್ಚರ್ಯವನ್ನು ಮಾಡಿ ವಸಿಷ್ಠರ ಮೇಲೆ ಯುದ್ಧಕ್ಕೆ ಬರೋದು, ಎಲ್ಲವನ್ನ ಕಳ್ಕೊಂಬೋದು ತಪಸ್ಸನ್ನು, ಮತ್ತೆ ಹೋಗೋದು. ಕಡೆಗಂದರು, ನನ್ನನ್ನು ಬ್ರಹ್ಮರ್ಷಿ ಮಾಡಬೇಕು, ನೀವು ಏನು ಮಾಡಲಿ ಆಗಲಿ ಅಂಥೇಳಿ ಅನುಗ್ರಹ ಮಾಡಿದರು. ಅದು ಬೇಕು, ನಾನು ಇದನ್ನು ಮಾಡಲೇಬೇಕು ಅಂತ. ಶಠರೊಳಗೆ ವಿಶ್ವಾಮಿತ್ರನೇ ನೀನು. ತುಂಬ ಶಾಠ್ಯ ಅಂದರೆ ಒಂಥರ ನನ್ನ ಸಮ ಇಲ್ಲ, ಒಂಥರ ಈಗೋಯಿಸಮ್. ನಾನು ಅವ್ರ ಥರ ಆಗಲಿಕ್ಕೆ ಮಾಡೇ ಮಾಡ್ತೀನಿ, ಶತಾಯ ಗತಾಯ ನಾನು ಅವ್ರ ಥರ ಆಗಲೇಬೇಕು. ಈ ಥರದ್ದು ನಮಗೆ ಯಾವುದು ಇರೋದಿಲ್ಲ. ತಿನ್ನೋದು ಉಣ್ಣೋದ್ರಲ್ಲಿರುತ್ತೆ, ಸಾಧನೆಯಲ್ಲಿ ಶಾಠ್ಯ ಇರುವುದಿಲ್ಲ. ಅಯ್ಯೋ ಮಾಡ್ಕೊಳ್ಳಿ ಬಿಡಿ ಸರ್, ಅವ್ರ ಪುಣ್ಯ ಅವ್ರದ್ದು ಅಂದ್ಬಿಡ್ತೇವೆ. ಆದರೆ ನೀನು ಪ್ರಯತ್ನ ಮಾಡಿದ್ಯಾ? ಇಲ್ಲ. ಇನ್ನು ಕಡೆಯಲ್ಲಿ ವಿಟರೊಳು ಮನ್ಮಥನೆ. ವಿಟ ಅಂದರೆ 10 ಜನಕ್ಕೆ ನಾನು ಬೇಕಾದವನು, ನಾನು ತುಂಬ ಸುಂದರ ಅಂತ ನೀನೇನಾದರೂ ಅನ್ನೋದಾದರೆ ಮನ್ಮಥನ ಮುಂದೆ ನೀನು ಏನು ನಿವಾಳಿಸಿ ಒಗಿಬೇಕು ನನ್ನನ್ನು. ಏನು ಸೌಂದರ್ಯ ಮನ್ಮಥಂದು, ಅವನು ಕುಗ್ಗದ ಸೌಂದರ್ಯ. ಇನ್ನು ವೀರರೊಳು ಪಾರ್ಥನೆ, ಕುಟಿಲತನದಲ್ಲಿ ಶಕುನಿಯೇ. ನಾನು ಮಹಾವೀರ. ಏನು ವೀರ ನಿಂದು? ಪಾರ್ಥನ ಪರಾಕ್ರಮ ಅಂದರೆ ಅದು ಏನು, ಒಬ್ಬನೇ ಸವ್ಯಸಾಚಿ ಅದ್ಭುತವಾಗಿ ಯುದ್ಧವನ್ನು ಮಾಡಿ. ಪಾರ್ಥನ ಪರಾಕ್ರಮ ನಿಜವಾಗಲೂ ಅಲ್ಲಿ ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣದಲ್ಲಿ ನೋಡಬೇಕು. ಸಾರಥಿ ಬೃಹನ್ನಲೆಯಂತಹ ಸಾರಥಿಯನ್ನು ಇಟ್ಟುಕೊಂಡು ಒಬ್ಬನೇ ಎಲ್ಲರ ಮೇಲೆ ಯುದ್ಧವನ್ನು ಮಾಡಿ, ಒಬ್ಬ ಭೀಷ್ಮಾಚಾರ್ಯರು ಬಿಟ್ಟು ಇನ್ನೆಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಉತ್ತರಾದೇವಿ ನಾನು ಗೊಂಬೆಗೆ ಉಡಿಸಲಿಕ್ಕೆ ಬಟ್ಟೆ ಬೇಕು ಅಂದರೆ ಈ ಕೌರವರ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದ. ಒಬ್ಬನೇ ಏನವನ ಪರಾಕ್ರಮ, ಅದ್ಭುತವಾದ ಪರಾಕ್ರಮ. ಹಾಗಾಗಿ ಪಾರ್ಥನೆ ಕುಟಿಲತನದಲ್ಲಿ ಬೇಡ, ನನಗೆ ಕೌಟಿಲ್ಯ ಇದೆ, ಇನ್ನೊಬ್ಬರಿಗೆ ಚೆನ್ನಾಗಿ ಟೋಪಿ ಹಾಕ್ತೇನೆ, ಚೆನ್ನಾಗಿ ನಾನು ಮೋಸ ಮಾಡ್ತೇನೆ, ನಯವಂಚಕ, ನಾನು ಟೋಪಿ ಹಾಕಿದ್ದೇ ಗೊತ್ತಾಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಅದೇ ಒಂದು ದೊಡ್ಡಷ್ಟಿಗೆ ಆಗಿದೆ. ಕಲಿಯುಗದಲ್ಲಿ ಚೆನ್ನಾಗಿ ಟೋಪಿ ಹಾಕ್ತಾರೆ ಅಂದರೆ, ಸಾರ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್, ಅವರು ಹೇಗೆ ನಮಗೆ ಯಾಮಾರಿಸ್ತಾರೆ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಯಾಮಾರಿಸ್ತಾರೆ. ನೀನು ಏನು ಯಾಮಾರಿಸ್ತಿ? ನಿಜವಾಗಲೂ ಯಾಮಾರಿಸೋನು ಅಂದರೆ ಶಕುನಿ ಅಂತಾರೆ. ಕೆಲವರಿಗೆ ಹೆಮ್ಮೆ ಇರುತ್ತೆ, ನಾವು ಹೀಗೆಲ್ಲ ಡೀಲ್ ಮಾಡ್ತೀವಿ, ಹಾಗೆ ಡೀಲ್ ಮಾಡ್ತೀವಿ. ಇರಬಹುದು, ಶಕುನಿಯನ್ನು ಕಂಪೇರ್ ಮಾಡ್ಕೊಂಡು ಸುಮ್ಮನಿರೋ, ಅದು ಅವನ ಮಟ್ಟ ನೀನು ಮುಟ್ಲಿಕ್ಕಾಗಲ್ಲ ಅಂತ. ಇನ್ನು ಕಡೆಯ ನುಡಿಯಲ್ಲಿ ಅಂತಾರೆ, ದಾನದೋಳು ಕರ್ಣನೆ, ಗಾನದೋಳು ನಾರದನೆ, ಜ್ಞಾನದಲ್ಲಿ ವ್ಯಾಸ ಶುಕಮುನಿಯ ನೀನು. ದೀನರಕ್ಷಕ ನಮ್ಮ ಪುರಂದರ ವಿಠಲನ್ನ, ಧ್ಯಾನದೊಳು ಇದ್ದು ಭವ ನಿಗುಮನುಜ. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ, ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ. ಕಡೆಯ ನುಡಿಯಲ್ಲಿ ಅಂತಾರೆ, ದಾನದೋಳು ಕರ್ಣನೆ. ಸಣ್ಣ ಪುಟ್ಟ ದಾನ ಏನೋ ಮಾಡಿರ್ತೇವೆ, ಆದರೆ ಒಳಗೆ ನಮಗಿರತ್ತೆ ಕರ್ಣನ ಅಣ್ಣನೋ ತಮ್ಮನೋ ಅಂತ. ಅಣ್ಣ ತಮ್ಮ ಆಗಿರ್ಬೇಕು, ಕರ್ಣನ ಥರ ಆಗೋದಿಲ್ಲ. ಎಲ್ಲಿ ಅವನು ಕರ್ಣನ ದಾನ ಅದ್ಭುತವಾದ ದಾನ. ತನ್ನ ದೇಹದ ಜೊತೆಯಲ್ಲೇ ಬಂದ ಕವಚವನ್ನು ಕಿತ್ತಿಕೊಟ್ಟಿಯಾನೆ ಅಂದರೆ. ಆದ್ದರಿಂದ ದಾನ ಧರ್ಮ ಮಾಡಿದಾಗ ಅಹಂಕಾರ ಪಡಬೇಡ. ಏನೋ ದೇವರು ನನ್ನಿಂದ ಮಾಡಿಸಿಕೊಂಡ, ಅದು ದೇವರದು, ದೇವರು ಕೊಡಿಸ್ದ, ನಾನು ಮೀಡಿಯಾ ಅಷ್ಟೇ, ಪೋಸ್ಟ್ಮ್ಯಾನ್ಗೆ ಪತ್ರ ಚೆನ್ನಾಗಿದ್ದರೂ ಅವನಿಗೇನು ತೊಂದರೆ ಇಲ್ಲ, ಪತ್ರ ಚೆನ್ನಾಗಿಲ್ಲ ಅಂದರೂ ತೊಂದರೆ ಇಲ್ಲ, ಅವನು ಡೆಲಿವರಿ ಬಾಯ್. ಹಾಗೆ ನಮ್ಮ ಜೀವನದಲ್ಲಿ ನಾನು ದಾನ ಕೊಟ್ಟೆ ಅಂದರೆ ಸಂಪತ್ತು ದೇವರದು, ತೆಗೆದುಕೊಳ್ಳುವವನಲ್ಲಿ ದೇವರ ಸನ್ನಿಧಾನ ಉಂಟು. ಮಧ್ಯದಲ್ಲಿ ಪೋಸ್ಟ್ಮ್ಯಾನ್ ಅಂತೆ ವ್ಯವಹಾರ ಮಾಡಿದೆ ಏನು, ತುಂಬ ಪುಣ್ಯ. ನಾನು ತುಂಬ ಮಾಡಿದೆ ಅನ್ಕೋಬೇಡ, ತುಂಬ ಮಾಡಿದೆ ಅಂತ ಅಹಂಕಾರ ಬಂದಾಗ ಕರ್ಣನನ್ನು ಜಪಿಸು, ಆಗ ನೀನು ತಣ್ಣಗಾಗ್ತಿ. ಗಾನದೊಳು ನಾರದನೆ, ಏನೋ ದೇವರು ಸುಂದರವಾದ ಕಂಠ ಕೊಟ್ಟ, ಹಾಡ್ತೇನೆ, ಹಾಡಿದಾಗ ದೇವರು ಕೊಟ್ಟ ಕಂಠದಿಂದ ಹಾಡಿದ್ದೇನೆ ಅಂತ. ಆದರೆ ಇನ್ಯಾರ್ಯಾರನ್ನೂ ಆಡ್ಕೊಳ್ಳಿಕ್ಕೆ ಹೋಗಬೇಡ. ಅವರದು ಅಪಸ್ವರ, ಇವ್ರದ್ದು ಅಪಸ್ವರ.
ನಾರದರು ಹಾಡೋದು, ನಾರದರು ಭಕ್ತಿಯಿಂದ ಹಾಡಿದ್ರೆ ಕೃಷ್ಣ ಬಂದು ನಿಲ್ತಾನಂತೆ. ನಿಜವಾಗ್ಲೂ ಹಾಡು ಅಂದರೆ ಅದು. ಅವರಲ್ಲಿ ಇದು ಸ್ವಯಂ ಪುರಂದರದಾಸರ ಆಡುವ ಮಾತು, ಸ್ವಯಂ ನಾರದರ ಅವತಾರರಾದರೂ ಈ ಮಾತನ್ನು ಆಡ್ತಾರೆ. ಜ್ಞಾನದಲ್ಲಿ ವ್ಯಾಸ ಶುಕಮುನಿಯ ನೀನು, ಇಲ್ಲ ನಾನು ಸಿಕ್ಕಾಪಟ್ಟೆ ಜ್ಞಾನವಂತ. ಏನು ನಿನ್ನ ಜ್ಞಾನ? ಎಲ್ಲಿ ವೇದವ್ಯಾಸರಲ್ಲಿ, ಸಮಗ್ರ ಭಾಗವತವನ್ನು ಅದ್ಭುತವಾಗಿ ಉಪದೇಶ ಮಾಡಿದ ಶುಕಾಚಾರ್ಯರಲ್ಲಿ. ಸೊ ನಿನಕಿನ್ನ ಅತ್ಯಂತ ಎತ್ತರದಲ್ಲಿರೋರೆಲ್ಲ ಇದ್ದಾಗ ನೀನು ಸುಮ್ಮನೆ ಇರಬೇಕು. ದೀನರಕ್ಷಕ ನಮ್ಮ ಪುರಂದರ ವಿಠ್ಠಲನ್ನ ಹಾಗಾದರೆ ನಾನು ಮಾಡಬೇಕೇನೋ ಅದನ್ನು ಹೇಳಿ. ಕಡೆಗೆ ಪುರಂದರದಾಸರ ಹೇಳೋದು, ಇಷ್ಟೆಲ್ಲ ಗರ್ವ ಪಡಬೇಡ. ದೀನರಕ್ಷಕ ನಮ್ಮ ಪುರಂದರ ವಿಠ್ಠಲನ್ನ, ಎಲ್ಲರನ್ನ ರಕ್ಷಣೆ ಮಾಡುವ ಆ ಪುರಂದರ ವಿಠ್ಠಲನ್ನ, ಅದರಲ್ಲೂ ದೈನ್ಯತೆ ಉಳ್ಳ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಓಡಿ ಬಂದು ಭಗವಂತನನ್ನು ಬೇಡಿದಾಗ ರಕ್ಷಣೆ ಮಾಡುವ ಆ ಭಗವಂತನನ್ನ, ಪುರಂದರ ವಿಠ್ಠಲನ್ನ ಧ್ಯಾನದೊಳು ಇದ್ದು ಅವನ ಧ್ಯಾನವನ್ನು ಮಾಡ್ತಾ ಈ ಭವವನ್ನು ನೀನು ದಾಟು, ಸಂಸಾರ ಸಾಗರವನ್ನು ದಾಟು ಅಂಥೇಳಿ ತುಂಬ ಸುಂದರವಾದ ಚಿಂತನೆಯನ್ನು ಪುರಂದರದಾಸರು ಅಹಂಕಾರ ಪಡುವವರಿಗೆ ಒಂದು ಅಲಾರಂ. ಅಹಂಕಾರವನ್ನು ಪಡಬೇಡಿ. ಎಂತೆಂಥವರು ಇವರೆಲ್ಲ, ಇವರ ಕಥೆಯನ್ನೆಲ್ಲ ಹೇಳಿದ್ದೇ ಇದಕ್ಕೆ. ನೀನು ಇವರ ಮುಂದೆ ಅತೀ ಸಣ್ಣವನು, ಇವರು ಬಹಳ ಎತ್ತರದಲ್ಲಿ ಇರೋರು, ತುಂಬ ಎತ್ತರದಲ್ಲಿ ಇದ್ದವರನ್ನು ನೋಡಿ ನೀನು ಸ್ವಲ್ಪ ತಗ್ಗಿ ಬಗ್ಗಿ ನಡಿ ಅನ್ನುವ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ಸುಂದರವಾದ ಕೃತಿ ನಮ್ಮ ನಿಮ್ಮ ಮನೆಯವರೆಗೂ ಸೇರುವಂತೆ ಮಾಡಿದಂತಹ ಜ್ಞಾನಗಮ್ಯದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಅದರ ಜೊತೆಯಲ್ಲಿ ಇದಕ್ಕೆ ಸೇವಾಕರ್ತೃಗಳಾದ ಎಸ್ ಪ್ರಹ್ಲಾದ್ ಮತ್ತು ಶ್ರೀಮತಿ ಪಿ ಹೇಮಲತಾ ಇವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡಲಿ. ಈ ತರಹದ ಜ್ಞಾನ ಸೇವೆಯನ್ನು ಮತ್ತೆ ಇವರಿಂದ ತೆಗೆದುಕೊಳ್ಳಲಿ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.